ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಯಾವುದು ಅಂತ ನೋಡೋದಾದ್ರೆ ದ ಲೆಜೆಂಡರಿ ಟಿವಿಎಸ್ ಎಕ್ಸೆಲ್ ಹೆವಿ ಡ್ಯೂಟಿ. ಈ ಒಂದು ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 1980ರಲ್ಲಿ. ಅವಾಗ ಲಾಂಚ್ ಆದಾಗ ಇದ್ರದ್ದು ಸಿಸಿ ಬರೀ 50 ಸಿಸಿ ಆಗಿತ್ತು. ಆದ್ರೆ ಹೆಸರು ಮಾಡಿದ್ದಂತೂ ತುಂಬಾ ದೊಡ್ಡದಾಗಿರುವಂತದ್ದು. ಆದ್ರೆ ಈಗ ಇದು 100 ಸಿಸಿ ಆಗಿ ಕನ್ವರ್ಟ್ ಆಗಿ ತುಂಬಾ ಫೀಚರ್ಸ್ ನ ಒಳಗೊಂಡಿದೆ. ಹಾಗೆ ಈ ಒಂದು ಸ್ಕೂಟರ್ದು ಚಾಸಿಸ್ ಟೈಪ್ ನ ನೋಡೋದಾದ್ರೆ ವೆಲ್ಡೆಡ್ ಟ್ಯೂಬ್ಯುಲರ್ ಸ್ಟೆಪ್ ಥ್ರೂ ಕನ್ಸ್ಟ್ರಕ್ಷನ್ ಅನ್ನೋ ಚಾಸಿಸ್ ಟೈಪ್ ಇಂದ ಬರುತ್ತೆ. ಹಾಗೆ ಈ ಒಂದು ಸ್ಕೂಟರ್ಗೆ ಇನ್ನ ಒಂದು ಹೆಸರಿಂದ ಕರೀತಾರೆ ನಮ್ಮ ದೇಶದಲ್ಲಿ. ಏನಂತ ನೋಡೋದಾದ್ರೆ ಲೆಜೆಂಡರಿ ಗೇರ್ಲೆಸ್ ವರ್ಕ್ ಹಾರ್ಸ್ ಅಂತ ಒಂದು ಹೆಸರಿಂದ ಕರೀತಾರೆ ಈ ಒಂದು ಸ್ಕೂಟರ್ನ. ಈ ಒಂದು ಸ್ಕೂಟರ್ ಡೈಲಿ ಕಮ್ಯೂಟಿಂಗ್ಗೆ ಹಾಗೆ ಕಮರ್ಷಿಯಲ್ ವೆಹಿಕಲ್ಗೆ ತುಂಬಾನೇ ಯೂಸ್ ಆಗುವಂತದ್ದು, ಕಮರ್ಷಿಯಲ್ ಪರ್ಪಸ್ಗೆ ತುಂಬಾನೇ ಯೂಸ್ ಆಗುವಂತದ್ದು ಈ ಒಂದು ಸ್ಕೂಟರ್. ಈ ಸ್ಕೂಟರ್ನ ವೇರಿಯಂಟ್ಸ್ ನ ನೋಡೋದಾದ್ರೆ ನಮಗೆ ಒಟ್ಟು 4 ವೇರಿಯಂಟ್ಸ್ ಬರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಕಿಕ್ ಸ್ಟಾರ್ಟ್, ಐ ಟಚ್ ಸ್ಟಾರ್ಟ್, ವಿನ್ನರ್ ಎಡಿಷನ್ ಮತ್ತೆ ಅಲಾಯ್ ವಿಲ್ ಅನ್ನೋ 4 ವೇರಿಯಂಟ್ಸ್ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತದ್ದು. ಹಾಗೆ ನಮಗೆ ಒಟ್ಟು 12 ಕಲರ್ ಇರುವಂತದ್ದು ಈ ಒಂದು ಸ್ಕೂಟರ್ಸ್ ನಲ್ಲಿ. ಆದ್ರೆ ನಿಮಗೆ ಅದು ಒಂದೊಂದು ವೇರಿಯಂಟ್ಸ್ ನಲ್ಲಿ ಒಂದೊಂದು ಕಲರ್ಸ್ ಬರುವಂತದ್ದು. ಎಲ್ಲಾ ವೇರಿಯಂಟ್ಸ್ ನಿಮಗೆ ಒಂದೇ ಕಲರ್ ಅಲ್ಲಿ ಬರೋದಿಲ್ಲ. ಈ ಒಂದು ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ನೋಡ್ತಿರ್ಬೋದು ಎಷ್ಟು ಪ್ಲೇನ್ ಆಗಿದೆ ಅನ್ನೋದನ್ನ. ಈ ಏನ್ ಜಾಗ ಕಾಣಿಸ್ತಿದೆಯಲ್ವಾ ಆ ಸ್ಪೇಸ್ ಅಲ್ಲಿ ನಿಮಗೆ ಮಿರರ್ಸ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಮಿರರ್ಸ್ ಕೂಡ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಸಿಂಪಲ್ ಆಗಿ ಕೊಟ್ಟಿರ್ತಾರೆ, ಯಾವುದೇ ರೀತಿ ಕ್ರೋಮ್ ಫಿನಿಶ್ ಕೊಟ್ಟಿರೋದಿಲ್ಲ. ಹಾಗೆ ಇಲ್ಲಿ ಏನ್ ನೋಡ್ತಿದ್ದೀರಾ ಇದು ನಿಮಗೆ ಓಡೋಮೀಟರ್ ಆಗಿರುತ್ತೆ. ಮತ್ತೆ ಇದು ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಇಂದ ಬರುತ್ತೆ. ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಎಲ್ಇಡಿ ಲೈಟ್ಸ್ ಬರುತ್ತೆ. ಮತ್ತೆ ಹಾಲೋಜಿನ್ ಇಂಡಿಕೇಟರ್ಸ್ ಪ್ರತಿಯೊಂದು ವೇರಿಯಂಟ್ ಅಲ್ಲೂ ಆಗಿರುತ್ತೆ. ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಅಲ್ಲೇ ಆಗಿರುವಂತದ್ದು. ಹಾಗೆ ಇದಕ್ಕೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಇದು ಹೆವಿ ಡ್ಯೂಟಿ ಸಸ್ಪೆನ್ಷನ್ಸ್ ಆಗಿರುತ್ತೆ, ನಾರ್ಮಲ್ ಸಸ್ಪೆನ್ಷನ್ಸ್ ಆಗಿರೋದಿಲ್ಲ. ಹಾಗೆ ಈ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಟೈರ್ ಸೈಜ್ ನ ನೋಡೋದಾದ್ರೆ ನಮಗೆ 2.50 ಅಂದ್ರೆ 2.50 16 ಇಂಚಸ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ಇದು ನಿಮಗೆ ಟ್ಯೂಬ್ ಟೈರ್ಸ್ ಆಗಿರುತ್ತೆ, ಯಾವುದೇ ರೀತಿ ಟ್ಯೂಬ್ಲೆಸ್ ಟೈರ್ಸ್ ಆಗಿರೋದಿಲ್ಲ. ಹಾಗೆ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಈಗ ನಿಮಗೆ ಅಲಾಯ್ ವೀಲ್ಸ್ ಬಂದಿರುವಂತದ್ದು. ಅದರಲ್ಲಿ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿರ್ತಾರೆ. ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ನಮಗೆ ಅಲಾಯ್ ಬರುವಂತದ್ದು. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ನಲ್ಲೂ ನಮಗೆ ಸ್ಪೋಕ್ ವೀಲ್ಸ್ ಬರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಪ್ರತಿಯೊಂದು ವೇರಿಯಂಟ್ ನಲ್ಲೂ ಬರೋದು. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110 ಆಗಿರುವಂತದ್ದು. ಈ ಸ್ಕೂಟರ್ ನ ರಿಯರ್ ಸಸ್ಪೆನ್ಷನ್ ನೋಡೋದಾದ್ರೆ ಸ್ವಿಂಗ್ ಆರ್ಮ್ ವಿತ್ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ಎರಡೂ ಸೈಡ್ ನಿಮಗೆ ಸ್ಪ್ರಿಂಗ್ಸ್ ನ ಕೊಟ್ಟಿರುವಂತದ್ದು. ಅದು ನಿಮಗೆ ಗ್ಲಾಸಿ ಫಿನಿಶ್ ಅಲ್ಲಿ ಇರುವಂತದ್ದು. ಅದೇ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಸ್ವಲ್ಪ ರೆಡ್ ಕಲರ್ ಅಲ್ಲಿ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಅಷ್ಟೇ. ಹಾಗೆ ಹಿಂದ್ಗಡೆ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 2.50 16 ಇಂಚಸ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಸ್ಪೋಕ್ ವೀಲ್ಸ್ ನ ಕೊಟ್ಟಿರುವಂತದ್ದು. ನಿಮಗೆ ಅಲಾಯ್ ವೀಲ್ ಬರುವಂತದ್ದು ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ನಲ್ಲೂ ನಿಮಗೆ ಸ್ಪೋಕ್ ವೀಲ್ಸ್ ಕೊಟ್ಟಿರ್ತಾರೆ. ಹಾಗೆ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110 ಆಗಿರುತ್ತೆ. ಯಾವುದೇ ರೀತಿ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿರೋದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಇದು ಟ್ಯೂಬ್ ಟೈರ್ಸ್ ಆಗಿರುತ್ತೆ, ಯಾವುದೇ ರೀತಿ ಟ್ಯೂಬ್ಲೆಸ್ ಟೈರ್ಸ್ ಕೂಡ ಆಗಿರೋದಿಲ್ಲ. ಈ ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ನೀವು ಯಾವುದೇ ಒಂದು ಸ್ಕೂಟರ್ ನ ತಗೋಬೇಕಿದ್ದಾಗ್ಲೂ ಅಥವಾ ಬೈಕ್ ನ ತಗೋಬೇಕಿದ್ದಾಗ್ಲೂ ನಿಮ್ ಪರ್ಪಸ್ ಏನು ಅಂತ ತಿಳ್ಕೊಂಡು ತಗೊಂತೀರಾ. ಹಾಗೆ ಈ ಒಂದು ಸ್ಕೂಟರ್ ಅಷ್ಟೇ ಇದಕ್ಕೆ ಆದಂತಹ ಒಂದು ಪರ್ಟಿಕ್ಯುಲರ್ ರೀಸನ್ ಮತ್ತೆ ಪರ್ಪಸ್ ಇರುವಂತದ್ದು. ಸೊ ಅವರಷ್ಟೇ ಈ ಒಂದು ಸ್ಕೂಟರ್ ನ ತಗೊಂತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕೂಟರ್ ನ ಇಂಜಿನ್ ಸಿಸಿ ನ ನೋಡೋದಾದ್ರೆ 99.7 ಸಿಸಿ ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವ್ಯಾಲ್ವ್ಸ್ ನೊಂದಿಗೆ ಬರುವಂತದ್ದು ಈ ಒಂದು ಇಂಜಿನ್. ಹಾಗೆ ಒಂದು ಸ್ಕೂಟರ್ ನ ಪವರ್ ನ ನೋಡೋದಾದ್ರೆ ನಿಮಗೆ 4.3 BHP ಅಟ್ 6000 RPM ನೊಂದಿಗೆ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನ ನೋಡೋದಾದ್ರೆ 6.5 Nm ಅಟ್ 6500 RPM ನೊಂದಿಗೆ ಪ್ರೊಡ್ಯೂಸ್ ಆಗುವಂತದ್ದು. ಇದು ಟಾರ್ಕ್ ನಮಗೆ ತುಂಬಾನೇ ಮುಖ್ಯವಾಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಭಾರನ ಎತ್ಕೊಂಡು ಹೋಗುವಂತ ಸ್ಕೂಟರ್ ಇದಾಗಿರೋದ್ರಿಂದ. ಹಾಗೆ ಈ ಒಂದು ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ನೋಡೋದಾದ್ರೆ ನಮಗೆ 4 ಲೀಟರ್ ಅಷ್ಟು ಆಗಿರುವಂತದ್ದು. ಹಾಗೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿನ ನೋಡೋದಾದ್ರೆ 1.3 ಲೀಟರ್ ಆಗಿರುವಂತದ್ದು. ಒಂದು ಫುಲ್ ಟ್ಯಾಂಕ್ ಗೆ ಈ ಒಂದು ಸ್ಕೂಟರ್ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ 180 ರಿಂದ 200 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ ಒಂದು ಫುಲ್ ಟ್ಯಾಂಕ್ ನಲ್ಲಿ. ಅಂದ್ರೆ 4 ಲೀಟರ್ ಪೆಟ್ರೋಲ್ ನಲ್ಲಿ ಇಷ್ಟು ದೂರ ಹೋಗಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ ನ ಇಂಜಿನ್ ಆಯಿಲ್ ಕೆಪಾಸಿಟಿನ ನೋಡೋದಾದ್ರೆ 900 ml ಆಗಿರುವಂತದ್ದು. ಅಂದ್ರೆ ಆಲ್ಮೋಸ್ಟ್ 1 ಲೀಟರ್ ಅಷ್ಟು ಇಂಜಿನ್ ಆಯಿಲ್ ಕೆಪಾಸಿಟಿನ ಈ ಒಂದು ಇಂಜಿನ್ ತಗೊಳ್ಳುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ ನನ್ಗನ್ಸೋ ಹಾಗೆ ಟಾಪ್ ಸ್ಪೀಡ್ ಈ ಒಂದು ಸ್ಕೂಟರ್ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಬಿಕಾಸ್ ಇದ್ರದ್ದು ಪರ್ಪಸ್ ಬೇರೆ ಆಗಿರೋದ್ರಿಂದ. ಸೊ ಟಾಪ್ ಸ್ಪೀಡ್ ನ ನೋಡೋದಾದ್ರೆ ನಿಮಗೆ 58 ಕಿಲೋಮೀಟರ್ ಇಂದ 65 ಕಿಲೋಮೀಟರ್ ಅಷ್ಟು ಪರ್ ಅವರ್ ದೂರ ಹೋಗುವಂತದ್ದು ಟಾಪ್ ಸ್ಪೀಡ್ ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಮೈಲೇಜ್ ನೋಡೋದಾದ್ರೆ 60 ರಿಂದ 65 ಕಿಲೋಮೀಟರ್ ಪರ್ ಲೀಟರ್ ಆಗಿರುವಂತದ್ದು. ಇದು ತುಂಬಾನೇ ಮುಖ್ಯವಾಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಬಿಕಾಸ್ ಮೈಲೇಜ್ ನ ನೋಡಿ ತುಂಬಾ ಜನ ಈ ಸ್ಕೂಟರ್ ನ ತಗೊಂತಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನಲ್ಲಿ ನಮಗೆ ಕಿಕ್ ಸ್ಟಾರ್ಟ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡೂ ಬರುವಂತದ್ದು. ಸೊ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಮಾತ್ರ ಸೆಲ್ಫ್ ಸ್ಟಾರ್ಟ್ ಇರೋದಿಲ್ಲ. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕಿಕ್ ಸ್ಟಾರ್ಟ್ ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಕ್ಲಚ್ ನ ನೋಡೋದಾದ್ರೆ ಆಟೋಮೆಟಿಕ್ ಇಂದ ಬಂದಿರುತ್ತೆ.
ಈ ಸ್ಕೂಟರ್‌ನ ಎರ್ಗೊನಾಮಿಕ್ಸ್‌ನ ನೋಡ್ತಿರ್ಬೋದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಗಾಡಿಗೆ ಎಷ್ಟು ಬೇಕು ಅಷ್ಟನ್ನ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್‌ನಲ್ಲಿ. ಜಾಸ್ತಿ ಎಲ್ಲ ಎಕ್ಸ್‌ಪೆಕ್ಟ್ ಮಾಡಕ್ ಆಗೋದಿಲ್ಲ ನಾವು. ಸೊ ನೋಡ್ತಿರ್ಬೋದು ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ ಸ್ವಿಚ್ಚು, ಹಾರ್ನ್ ಸ್ವಿಚ್ಚು ಮತ್ತೆ ಬ್ರೇಕ್ ಲಿವರು ತುಂಬಾನೇ ಚೆನ್ನಾಗಿ ಕೊಟ್ಟಿರುವಂತದ್ದು. ರೈಟ್ ಸೈಡಲ್ಲಿ ನಿಮ್ಗೆ ಇಗ್ನಿಷನ್ ಸ್ವಿಚ್ ಕೂಡ ಕೊಟ್ಟಿರುವಂತದ್ದು. ನಿಮ್ಗೆ ಬೇಸ್ ವೇರಿಯಂಟ್ ಅಲ್ಲಿ ಬರೋದಿಲ್ಲ. ಬೇಸ್ ವೇರಿಯಂಟ್ ಬಿಟ್ಟು ಬೇರೆ ಎಲ್ಲಾ ವೇರಿಯಂಟ್ ಅಲ್ಲಿ ನಿಮ್ಗೆ ಈ ಒಂದು ಇಗ್ನಿಷನ್ ಸ್ವಿಚ್‌ನ ಕೊಟ್ಟಿರ್ತಾರೆ. ಕೀ ಪ್ಲೇಸ್‌ಮೆಂಟ್ ನಿಮ್ಗೆ ಇಲ್ಲಿ ಆಗಿರುವಂತದ್ದು. ಕೀ ಪ್ಲೇಸ್‌ಮೆಂಟ್ ಆಗುವಂತ ಜಾಗದಲ್ಲಿ ಇಂಜಿನ್ ಸಿಂಬಲ್ ಹಾಗೆ ಇಂಡಿಕೇಟರ್ ಸಿಗ್ನಲ್ಸ್ ಕೂಡ ಬರುವಂತದ್ದು. ಮತ್ತೆ ಈ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಿಮಗೆ ಡಿಜಿಟಲ್ ಬರೋದಿಲ್ಲ, ಬದಲಾಗಿ ನಿಮಗೆ ಅನಲಾಗ್ ಬರುವಂತದ್ದು. ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೂಡ ಸಿಮಿಲರ್ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು. ತುಂಬಾನೇ ಸಿಂಪಲ್ ಆಗಿ ಕೊಟ್ಟಿರುವಂತದ್ದು. ಮತ್ತೆ ಅದ್ರ ಕೆಳಗಡೆ E20 ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂತದ್ದು. ಅಂದ್ರೆ E20 ಪೆಟ್ರೋಲಿಯಂ ಈ ಒಂದು ಸ್ಕೂಟರ್ಗೆ ಆಗುತ್ತೆ ಅಂತ ಹೇಳಿ. ಹಾಗೆ ಈ ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ನ ನೋಡ್ತಿರ್ಬೋದು ನಿಮಗೆ 3D ಬ್ಯಾಡ್ಜಿಂಗ್ ಅಲ್ಲ, ಜಸ್ಟ್ ಸ್ಟಿಕ್ಕರ್ಸ್ ನ ಬ್ಯಾಡ್ಜಿಂಗ್ ಮಾಡಿ ಕೊಟ್ಟಿರುವಂತದ್ದು. ಅದು ಅದ್ರ ಜೊತೆಗೆ ಒಳ್ಳೆ ಗ್ರಾಫಿಕ್ಸ್ ನ ಕೊಟ್ಟಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ಯೂಯಲ್ ಟ್ಯಾಂಕ್ ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಈ ಒಂದು ಸ್ಕೂಟರ್ ನ ಲೆಗ್ ರೂಮ್ ಸ್ಪೇಸ್ ನ ನೋಡಬಹುದು ನೀವು. ಲೆಗ್ ರೂಮ್ ಸ್ಪೇಸ್ ಎಷ್ಟಿದೆ ಅಂತಂದ್ರೆ ಬರೀ ನೀವು ಕಾಲ್ಗಳನ್ನ ಇಟ್ಕೊಂಡು ಹೋಗೋದಕ್ಕೆ ಅಲ್ಲ, ಬದಲಾಗಿ ಕೆಲವೊಂದು ಸಾಮಾನುಗಳನ್ನ ಇಟ್ಕೊಂಡು ಹೋಗೋದಕ್ಕೂ ಕೂಡ ಈ ಒಂದು ಸ್ಪೇಸು ಅವಶ್ಯಕತೆ ಇರೋದ್ರಿಂದ ತುಂಬಾನೇ ಜಾಸ್ತಿ ಕೊಟ್ಟಿರುವಂತದ್ದು. ಸೊ ಇದು ಕಮರ್ಷಿಯಲ್ ಪರ್ಪಸ್ಗೆ ತುಂಬಾನೇ ಯೂಸ್ ಮಾಡೋದ್ರಿಂದ ಈ ಒಂದು ಸ್ಪೇಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಸೊ ಹಾಗಾಗಿ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಕಮರ್ಷಿಯಲ್ಗೂ ಯೂಸ್ ಆಗುತ್ತೆ, ಪರ್ಸನಲ್ಗೂ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕೂಟರ್ ನೋಡ್ತಿರ್ಬೋದು ಎಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ ಅನ್ನೋದನ್ನ. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಸ್ಪ್ಲಿಟೆಡ್ ಸೀಟ್ಸ್ ನ ಕೊಟ್ಟಿರ್ತಾರೆ. ಸ್ಪ್ಲಿಟೆಡ್ ಸೀಟ್ಸ್ ಏನಕ್ಕೆ ಅಂತಂದ್ರೆ ಹಿಂದೆಗಡೆ ಇರುವಂತಹ ಸೀಟ್ಸ್ ನ ರಿಮೂವ್ ಮಾಡ್ಕೊಂಡು ಬೇರೆ ಥಿಂಗ್ಸ್ ನ ಕೂಡ ಇಟ್ಕೊಳ್ಳುವಂತಹ ಒಂದು ಅವಕಾಶನ ಮಾಡ್ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಅಂದ್ರೆ ನಿಮಗೆ ಒಂದು ದೊಡ್ಡ ಕ್ಯಾರಿಯರ್ ಹಾಗೆ ವರ್ಕ್ ಆಗುವಂತದ್ದು ಈ ಒಂದು ಸ್ಕೂಟರ್. ಸೊ ಮತ್ತೆ ಇಲ್ಲಿ ಗ್ರಾಬ್ ರೇಲ್ಸ್ ನ ನೋಡ್ತಿರ್ಬೋದು. ಗ್ರಾಬ್ ರೇಲ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಕೊಟ್ಟಿರುವಂತದ್ದು. ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಯಾವ್ದಾದ್ರು ಥಿಂಗ್ಸ್ ನ ಇಟ್ಟು ಕಟ್ಕೊಳ್ಳೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ನೋಡ್ತಿರ್ಬೋದು. ಹಿಂದೆಗಡೆ ಇರುವಂತಹ ಈ ಟೈಲ್ ಲ್ಯಾಂಪ್ ನಿಮಗೆ ಹಾಲೋಜಿನ್ ಇಂದ ಬರುವಂತದ್ದು. ಯಾವುದೇ ರೀತಿ ಎಲ್ಇಡಿ ಕೊಟ್ಟಿರೋದಿಲ್ಲ. ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಇಂದಾನೆ ಬರುವಂತದ್ದು. ಯಾವುದೇ ರೀತಿ ಎಲ್ಇಡಿ ಲೈಟ್ಸ್ ನ ಕೊಟ್ಟಿರೋದಿಲ್ಲ. ಹಾಗೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಮತ್ತೆ ಫುಟ್ ರೆಸ್ಟ್ ಹತ್ರ ನೋಡ್ತಿರ್ಬೋದು XL100 ಹೆವಿ ಡ್ಯೂಟಿ ಅನ್ನೋ ಒಂದು ಬ್ಯಾಡ್ಜಿಂಗ್ ನ ಹಾಕಿರುವಂತದ್ದು. ಸೊ ಇದು ರೈಡರ್ ಫುಟ್ ರೆಸ್ಟ್ ಆಗಿರುವಂತದ್ದು, ರಬ್ಬರ್ ಪ್ಯಾಡ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ನಿಮಗೆ ಈ ಒಂದು ಸ್ಕೂಟರ್ ನಲ್ಲಿ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕಿಕ್ಕರ್ ನ ಕೊಟ್ಟಿರ್ತಾರೆ. ಯಾಕಂದ್ರೆ ಕಿಕ್ಕರ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಎಲ್ಲೂ ನಾವು ಶೆಲ್ಫ್ ಸ್ಟಾರ್ಟ್ ನ ನಂಬ್ಕೊಂಡಿರೋದಕ್ಕೆ ಆಗೋದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಪಿಲಿಯನ್ ರೈಡರ್ ಗೆ ಯಾವುದೇ ರೀತಿ ಫುಟ್ ರೆಸ್ಟ್ ನ ಕೊಟ್ಟಿರೋದಿಲ್ಲ. ಜಸ್ಟ್ ಒಂದು ರಾಡ್ ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ. ಹಾಗೆ ಹಿಂದೆಗಡೆ ನೋಡ್ತಿರ್ಬೋದು ಇಲ್ಲಿ ಸೈಲೆನ್ಸರ್ ಕವರ್ ನ ನೋಡ್ತಿರ್ಬೋದು. ಫುಲ್ಲಿ ಕವರ್ ಆಗಿರುವಂತಹ ಒಂದು ಮೆಟಲ್ ಕವರ್ ನ ಕೊಟ್ಟಿರುವಂತದ್ದು ಸೈಲೆನ್ಸರ್ ಗೆ. ನೋಡಿ ಸೈಲೆನ್ಸರ್ದು ಪ್ಲೇಸ್ಮೆಂಟ್ ಅಲ್ಲಾಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನಲ್ಲಿ ನಮಗೆ ಸ್ಯಾರಿ ಗಾರ್ಡ್ ನ ಕೂಡ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಅದು ಕೂಡ ಪ್ಯೂರ್ ಮೆಟಲ್ ಇಂದ ಬಂದಿರುವಂತದ್ದು. ಸೊ ಸ್ಯಾರಿ ಗಾರ್ಡ್ ನ ಕೊಟ್ಟಿರ್ತಾರೆ ಬೈ ಡಿಫಾಲ್ಟ್ ಸ್ಕೂಟರ್ ನಲ್ಲಿ. ಎಕ್ಸ್ಟ್ರಾ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಚೈನ್ ಸ್ಪ್ರಾಕೆಟ್ ಗೆ ಪೂರ್ತಿ ಕವರ್ ಆಗುವಂತಹ ಒಂದು ಕ್ಯಾಪ್ ನ ಕೊಟ್ಟಿರ್ತಾರೆ ಈ ಒಂದು ಸ್ಕೂಟರ್ ನಲ್ಲಿ ನೋಡ್ತಿರ್ಬೋದು. ಸೊ ಯಾವುದೇ ರೀತಿ ಎಕ್ಸ್ಟ್ರಾ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಗಲೀಜ್ ಕೂಡ ಜಾಸ್ತಿ ಬೇಗನೆ ಆಗೋದಿಲ್ಲ. ಮತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಕೂಟರ್ ನಲ್ಲಿ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಈ ಒಂದು ಸ್ಕೂಟರ್ ನಲ್ಲಿ ಬರುವಂತದ್ದು. ಈ ಸ್ಕೂಟರ್ದು ಓವರ್ ಆಲ್ ವೆಯ್ಟ್ ಬಂದು 88 ಕೆಜಿ ಆಗಿರುವಂತದ್ದು. ಸೊ ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ನೋಡ್ತು ಅಂತ ಹೇಳಿದ್ರೆ 100 ಕೆಜಿನೂ ಇಲ್ಲ ಈ ಒಂದು ಸ್ಕೂಟರ್. ಸೊ ಅದರಿಂದ ನಮಗೆ ತುಂಬಾನೇ ಈಸಿ ಆಗಿರುತ್ತೆ ಓಡಿಸೋದಕ್ಕೆ. ಹಾಗೆ ಈ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡ್ತಿರ್ಬೋದು ನೀವು. 145 ಇರುವಂತದ್ದು. ಸೊ ಈ ಸ್ಕೂಟರ್ಗೆ ನಾವು ಇದನ್ನೆಲ್ಲ ನೋಡೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಇದು ಪರ್ಪಸ್ ಬೇರೆನೇ ಆಗಿರೋದ್ರಿಂದ. ಹಾಗೆ ಒಂದು ಸ್ಕೂಟರ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 787 ಇರುವಂತದ್ದು. ಸೊ ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ಸೊ ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ನನ್ನ ಕಾಲುಗಳು ಈಸಿಯಾಗಿ ನೆಲಕ್ಕೆ ತಾಕ್ತಾ ಇತ್ತು. ಸೊ ಹಾಗಾಗಿ ಯಾವುದೇ ಹೈಟ್ ನವರಾದ್ರೂ ಈ ಒಂದು ಬೈಕ್‌ದು ಹೈಟು ತೊಂದರೆ ಆಗಿರೋದಿಲ್ಲ. ಸೊ ಈಸಿಯಾಗಿ ಕುತ್ಕೋಬಹುದಾಗಿರುತ್ತೆ, ಓಡಿಸಬಹುದಾಗಿರುತ್ತೆ ಈ ಒಂದು ಸ್ಕೂಟರ್‌ನ. ಸೊ ನೋಡ್ತಿರ್ಬೋದು ಕುತ್ಕೊಂಡಾಗ ಫ್ರಂಟ್ ವ್ಯೂ ನಿಮಗೆ ಹೀಗಿರುತ್ತೆ. ಹ್ಯಾಂಡಲ್‌ನ ಹಿಡ್ಕೊಂಡ್ರೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್‌ದು ಮೆಟಲ್ ಬಾಡಿನ ನೋಡ್ತಿರ್ಬೋದು. ಒಂದೇ ಒಂದು ಕಡೆನೂ ನಿಮಗೆ ಪ್ಲಾಸ್ಟಿಕ್‌ನ ಯೂಸ್ ಮಾಡಿರೋ ಎಕ್ಸಾಂಪಲ್ ಇಲ್ಲ. ಪೂರ್ತಿ ಬಾಡಿ ನಿಮಗೆ ಮೆಟಲ್ ಆಗಿರುವಂತದ್ದು. ಸೊ ಇದು ನಿಮಗೆ ಕಮರ್ಷಿಯಲ್ ಪರ್ಪಸ್‌ಗೆ ತುಂಬಾನೇ ಉಪಯೋಗ ಆಗೋದ್ರಿಂದ ಫುಲ್ ಬಾಡಿ ನಿಮಗೆ ಮೆಟಲ್ ಅಲ್ಲಿ ಬಂದಿರುವಂತದ್ದು. ನಿಮಗೆ ಪ್ಲಾಸ್ಟಿಕ್ಸ್ ಆಗ್ಲಿ ಅಥವಾ ಫೈಬರ್‌ನ ಆಗ್ಲಿ ಯೂಸ್ ಮಾಡಿರೋದಿಲ್ಲ. ಸೊ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಹಿಂದೆಗಡೆ ಸೀಟ್‌ನು ಕೂಡ ಓಪನ್ ಮಾಡಿ ಅದನ್ನ ಕ್ಯಾರಿಯರ್ ಆಗಿ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ನಿಮಗೆ ಕೀ ಲಾಕ್ ಕೂಡ ಕೊಟ್ಟಿರುವಂತದ್ದು. ಈ ಸ್ಕೂಟರ್‌ದು ಎಕ್ಸಾಸ್ಟ್ ನೋಟ್‌ನ ನೋಡ್ಕೊಂಡ್ ಬರೋಣ ಬನ್ನಿ.
ಸ್ಕೂಟರಲ್ಲಿ ನಮಗೆ ಯುಎಸ್‌ಬಿ ಚಾರ್ಜಿಂಗ್ ಸಾಕೆಟ್ ಇರುತ್ತೆ ಎಕ್ಸೆಪ್ಟ್ ಬೇಸ್ ವೇರಿಯಂಟ್. ಬೇಸ್ ವೇರಿಯಂಟ್ ಒಂದು ಬಿಟ್ಟು ಮಿಕ್ಕ ಎಲ್ಲಾ ವೇರಿಯಂಟ್ಸ್‌ನಲ್ಲೂ ನಮಗೆ ಯುಎಸ್‌ಬಿ ಚಾರ್ಜಿಂಗ್ ಸಾಕೆಟ್‌ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈಸಿಯಾಗಿ ಚಾರ್ಜ್‌ನ ಹಾಕೊಂಡು ಫೋನ್‌ನ ಓಡಿಸಬಹುದಾಗಿರುತ್ತೆ ಈ ಒಂದು ಸ್ಕೂಟರ್‌ನ. ಹಾಗೆ ಒಂದು ಸ್ಕೂಟರ್‌ನ ವಾರಂಟಿನ ನೋಡೋದಾದ್ರೆ 36,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುತ್ತೆ. ನಮಗೆ ಒಟ್ಟು 3 ಫ್ರೀ ಸರ್ವಿಸ್ ಇರುವಂತದ್ದು ಈ ಒಂದು ಸ್ಕೂಟರ್‌ನಲ್ಲಿ. ಮೊದಲನೇ ಸರ್ವಿಸು 750 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸು 3,000 ಕಿಲೋಮೀಟರ್ ಅಥವಾ 90 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 6,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗಿರುತ್ತೆ. ಹಾಗೆ ಒಂದು ಸ್ಕೂಟರ್‌ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ವರ್ಷಕ್ಕೆ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ₹2,000 ಇಂದ ₹3,000 ಆಗಿರುತ್ತೆ ವರ್ಷಕ್ಕೆ. ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಸ್ಕೂಟರ್‌ನ ತಗೊಬೋದಾಗಿರುತ್ತೆ. ತಗೊಂಡು ಇದನ್ನ ಉಪಯೋಗಿಸಬಹುದಾಗಿರುತ್ತೆ. ಮತ್ತೆ ಈ ಒಂದು ಸ್ಕೂಟರ್‌ನ ರೈವಲ್ರಿ ಸ್ಕೂಟರ್ಸ್‌ನ ನೋಡೋದಾದ್ರೆ ಪ್ರತಿಯೊಂದು ಸ್ಕೂಟರ್‌ಗೂ ಒಂದು ಸ್ಕೂಟರ್ ಇತ್ತು ಅಂತ ಹೇಳಿದ್ರೆ ಅಥವಾ ಬೈಕ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಕಂಪನಿದು ರೈವಲ್ರಿ ಬೈಕ್ಸ್ ಮತ್ತೆ ಸ್ಕೂಟರ್ಸ್ ಇರುತ್ತೆ. ಆದ್ರೆ ಈ ಒಂದು ಸ್ಕೂಟರ್‌ಗೆ ರೈವಲ್ರಿ ಸ್ಕೂಟರ್ ಅನ್ನೋದೇ ಇಲ್ಲ. ಹಾಗಾಗಿ ಇದು ಲೆಜೆಂಡರಿ ಸ್ಕೂಟರ್ ಅಂತ ಕರೆಸ್ಕೊಂಡಿರುವಂತದ್ದು. ಸೊ ಇದಕ್ಕೆ ರೈವಲ್ರಿ ಸ್ಕೂಟರ್ ಅನ್ನೋದು ಬೇರೆ ಯಾವುದೇ ಕಂಪನಿ ರೆಡಿ ಮಾಡೋಕೆ ಆಗಿಲ್ಲ. ಆದ್ರಿಂದ ಇದು ಲೆಜೆಂಡರಿ ಸ್ಕೂಟರ್ ಅಂತ ಎಲ್ಲರೂ ಕರೆಯುವಂತದ್ದು. ಹಾಗೆ ಈ ಒಂದು ಸ್ಕೂಟರ್‌ದು ಆನ್ ರೋಡ್ ಪ್ರೈಸ್‌ನ ನೋಡೋದಾದ್ರೆ ಒಂದು 4 ವೇರಿಯಂಟ್ಸ್‌ದು ನಮ್ಮ ಕರ್ನಾಟಕದಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಎಕ್ಸೆಲ್ 100 ಹೆವಿ ಡ್ಯೂಟಿ ಕಿಕ್ ಸ್ಟಾರ್ಟ್ ಅಂದ್ರೆ ಬೇಸ್ ವೇರಿಯಂಟ್ ಆನ್ ರೋಡ್ ಪ್ರೈಸ್‌ನ ನೋಡೋದಾದ್ರೆ ₹60,213 ಆಗಿರುವಂತದ್ದು. ಮತ್ತೆ ಎಕ್ಸೆಲ್ 100 ಹೆವಿ ಡ್ಯೂಟಿ ಐ ಟಚ್ ಸ್ಟಾರ್ಟ್ ಅಂದ್ರೆ ಇದು ಬೇಸ್ ಪ್ಲಸ್ ಒನ್ ವೇರಿಯಂಟ್ ಆಗಿರೋದು. ಮತ್ತೆ ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಸೊ ಇದ್ರದ್ದು ಆನ್ ರೋಡ್ ಪ್ರೈಸ್‌ನ ನೋಡೋದಾದ್ರೆ ₹62,358 ಆಗಿರುವಂತದ್ದು. ಹಾಗೆ ಇದಕ್ಕೂ ಮೇಲೆ ಇರುವಂತಹ ವೇರಿಯಂಟು ವಿನ್ನರ್ ಎಡಿಷನ್ ಅಂತ ಹೇಳಿ ಅದ್ರದ್ದು ಪ್ರೈಸ್‌ನ ನೋಡೋದಾದ್ರೆ ₹73,441 ಆಗಿರುವಂತದ್ದು. ಹಾಗೆ ಟಾಪ್ ವೇರಿಯಂಟು ಅಂದ್ರೆ ಈ ವೇರಿಯಂಟ್‌ನಲ್ಲಿ ನಿಮಗೆ ಎಲ್‌ಇಡಿ ಹೆಡ್ ಲ್ಯಾಂಪ್ಸ್ ಮತ್ತೆ ನಿಮಗೆ ಅಲಾಯ್ ವೀಲ್ಸ್‌ನ ಕೊಡುವಂತದ್ದು. ಈ ವೇರಿಯಂಟ್‌ನ ಆನ್ ರೋಡ್ ಪ್ರೈಸ್ ನಿಮಗೆ ₹75,546 ಆಗಿರುತ್ತೆ. ಸೊ ಹಾಗಾಗಿ ಬೇಸ್ ವೇರಿಯಂಟ್ ನಿಮಗೆ ₹60,000 ಇಂದ ಸ್ಟಾರ್ಟ್ ಆಗಿ ಟಾಪ್ ವೇರಿಯಂಟ್ ನಿಮಗೆ ₹75,546 ಆಗುವಂತದ್ದು. ನೀವು ಯಾವ ಶೋರೂಮ್‌ಗೆ ಹೋಗ್ತೀರಾ ಅಲ್ಲಿರುವಂತಹ ಎಕ್ಸಾಕ್ಟ್ ಪ್ರೈಸ್‌ನ ತಿಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಶೋರೂಮ್‌ಗೂ ₹2,000 ರಿಂದ ₹3,000 ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಶೋರೂಮ್‌ಗೆ ವಿಸಿಟ್ ಮಾಡಿದಾಗ ಅಲ್ಲಿರುವಂತಹ ಎಕ್ಸಾಕ್ಟ್ ಪ್ರೈಸ್‌ನ ತಿಳ್ಕೊಂಡು ಗಾಡಿನ ಬುಕ್ ಮಾಡಿ ಅಂತಾನೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ಇನ್ಫಾರ್ಮೇಷನ್ಸ್ ಈ ಒಂದು ಸ್ಕೂಟರ್‌ದಾಗಿರುತ್ತೆ. ಮತ್ತೆ ಇನ್ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಇರುವಂತಹ ನಂಬರ್‌ನ ಕಾಂಟಾಕ್ಟ್ ಮಾಡಿ. ಅವರು ನಿಮಗೆ ಸೇಲ್ಸ್ ಮತ್ತೆ ಆಫರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತಹ ಟೈಮ್ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.